ಹಾಯ್ ಫ್ರೆಂಡ್ಸ್, ಅಭಿಮಾನಕ್ಕೂ ಅಂಧ ಅಭಿಮಾನಕ್ಕೂ ಬಹಳ ವ್ಯತ್ಯಾಸವಿದೆ. ಅಭಿಮಾನಿ ಆಗೋದಾದ್ರೆ ಅವ್ರ ನಟನೆಗೆ ಅಭಿಮಾನಿ ಆಗೋದಾದ್ರೆ ಅವ್ರು ಒಳ್ಳೆ ಕೆಲ್ಸಕ್ಕೆ ಅಭಿಮಾನಿಯಾಗಿ, ಅವ್ರು ಮಾಡೋ ಕೆಟ್ಟ ಕೆಲ್ಸಕ್ಕೆಲ್ಲ ಅಭಿಮಾನಿ ಆಗಕ್ ನನ್ಗೀಗ ಬಂತು. ನೋಡಿ ಫ್ರೆಂಡ್ಸ್, ನಿಜವಾದ ಅಭಿಮಾನಿಗಳಾದ್ರೆ ಅವ್ರು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಪರಿಗಣನೆ ಮಾಡಿ ಸರಿಯಾದ ದಾರಿಗೆ ಹೋಗುವಂತ ಸೂಚನೆ ಕೊಡೋನೇ ನಿಜವಾದ ಅಭಿಮಾನಿ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಆದ್ರೆ ಅದೇ ರೀತಿ ಅಂಧಾಭಿಮಾನಿಗಳು ಅಂತ ಇದಾರಲ್ಲ, ಅವರಲ್ಲಿ ಫಸ್ಟ್ ಆಫ್ ಆಲ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಪರಿಗಣನೆ ಮಾಡೋ ಕೆಪಾಸಿಟಿನೇ ಇರಲ್ಲ. ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪರಿಗಣನೆ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದಾಗೆ ಮಾತಾಡ್ತಾ ಇದಾರೆ. ಇಂತ ಅಂಧಾಭಿಮಾನಿಗಳನ್ನ ರೋಸ್ಟ್ ಮಾಡೋಣ ಅಂತ ಹೇಳ್ತಾ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳ್ತಾ, ಹಾಗೆ ಅದೇ ರೀತಿ ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ಸ್ ಶೇರ್ಸ್ ಕಮೆಂಟ್ಸ್ ಬರಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪೊಲೀಸ್ ಹೇಳಿರುವಂತದ್ದು ನಿಮ್ಮನೇನು ಹೆಣ್ಮಕ್ಳೆ ನಮ್ಮನೇನು ಹೆಣ್ಮಕ್ಳೆ, ಯಾವ ಹೆಣ್ಮಕ್ಳಿಗಾದ್ರು ಯಾವನಾದ್ರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಗಂಡಿಗೆ ಏನ್ ಮಾತಾಡ್ಬೇಕಂತಾನೆ ತಿಳಿತಾ ಇಲ್ಲ. ಫಸ್ಟ್ ರ್ಯಾಂಕ್ ರಾಜು ತರ ಅದು ಇದು ಅಂತ ಹೇಳ್ಕೊಂಡೆ ಡೈಲಾಗ್ ನ ಮ್ಯಾನೇಜ್ ಮಾಡ್ತಾನೆ. ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನನ್ನ ಒಂದು ಇದನ್ನ ಮೊದಲು ನೋಡಿದ್ದು ನಮ್ ಡ್ಯಾಡಿ. ನೋಡಿ ನಿನ್ನಲ್ಲೂ ಅದಿದೆ ಅಂತ ತೋರ್ಸ್ಕೊಟ್ಟು ಅದನ್ನ ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಜನ್ಮಕ್ಕೆ ಹೋಗೋ ಇವನ್ ಯಾರೋ ಫಸ್ಟ್ ರ್ಯಾಂಕ್ ರಾಜು ಅವರ ರಿಲೇಷನ್ ಇರ್ಬೇಕು ಅನ್ಸುತ್ತೆ. ಅವನು ರಾಜು, ಇವನು ಕೋಜು. ಸರ್, ಇವಾಗ ನಿಮ್ಮ ಹೆಣ್ಮಕ್ಳು ಕೆಣಕೋದ್ರೆ ನೀವು ಬಿಡ್ತೀರಾ? ಒಂದ್ ನಿಮಿಷ ಅಣ್ಣ, ಇವಾಗ ನಿಮ್ಮ ಹೆಣ್ಮಕ್ಳು ಕೆಣಕೋದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಬಿಡ್ತೀಯಣ್ಣ? ಓಹೋ, ಏನ್ ಡೈಲಾಗು. ಇಷ್ಟು ದಿನ ಎಲ್ಲಿ ಔತ್ಕೊಂಡ್ ಕೂತಿದ್ದಪ್ಪ ರಾಜುನ್ ತಮ್ಮ ಕೋಜು. ಹೊಡೆದವ್ರೆ ಇದ್ ಮಾಡ್ತೀರಾ? ಈ ರಾಜುನ್ ತಮ್ಮ ಕೋಜು ಅದ್ ಮಾಡ್ತೀರಾ ಅಂತ ಹೇಳ್ಕೊಂಡೆ ಮ್ಯಾನೇಜ್ ಮಾಡ್ತಾ ಬರ್ತಾವನೆ. ಯಾರು ಹೊಡೆದಿರೋದು? ಅವ್ರು ಹಿಡಿದು ಪವಿತ್ರ ಗೌಡ ಹೊಡೆದಿರೋಂತ. ಅವರು ನಮ್ಮನೆ ಹೆಣ್ಮಕ್ಳನೆ. ಪವಿತ್ರ ಗೌಡ ಅವರು ನಿಮ್ಮನೆ ಹೆಣ್ಮಕ್ಳು ಯಾವಾಗಾದ್ರೂ ಹುಷಾರು ಕಲಾ ಕೋಜ. ಮೊದ್ಲೇ ಡಬಲ್ ಮೀನಿಂಗ್ ಡವ್ ರಾಜ ತರ ಕಾಣ್ತಿದ್ಯಾ. ಮತ್ತೆ ದರ್ಶನ್ ಸರ್ ಈ ಮಾತುಗಳನ್ನ ಕೇಳಿಸ್ಕೊಂಡು ಅವರು ನಮ್ಮನೆ ಹೆಣ್ಮಕ್ಳು ಶೆಡ್ ಅಲ್ಲಿ ಕರ್ಕೊಂಡೋಗಿ ಬೀಜ ಕಟ್ ಮಾಡ್ಬಿಟ್ಟು ನಾಯಿಗೆ ಎಸ್ದರು ಅಂತೀನಿ ಕಲಾ. ಫ್ರೆಂಡ್ಸ್, ಅದೇ ರೀತಿ ಇನ್ನೊಂದು ವಿಚಿತ್ರವಾದ ಅಂಧಾಭಿಮಾನಿಯನ್ನ ತೋರಿಸ್ತೀನಿ ಬನ್ನಿ. ನನ್ನ ಕೈ ಮೇಲೆಲ್ಲ ಟಾಟ ಹಾಸ್ಕೊಂಡು ಹಾರ್ಟ್ ಹತ್ರ ಎಲ್ಲ ಫೋಟೋ ಹಾಸ್ಕೊಂಡಿದ್ದೀನಿ ನಾನು. ಯಾಕ್ರಪ್ಪ ಅವ್ರು ಹಾರ್ಟ್ ಮೇಲೆಲ್ಲ ಟ್ಯಾಟೋ ಹಾಕಿಸ್ಕೊಂಡವ್ರೆ, ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಓಹೋ, ಹಂಗ ಅರ್ಥ ಆಯ್ತು ಬಿಡಿ, ನಿಮ್ಗೆ ಯಾಕೆ ಹೊಟ್ಟೆ ಉರಿ ಅಂತ. ಇನ್ನು ಬೇರೆ ಕಡೆ ಎಲ್ಲ ಜಾಗ ಇತ್ತು, ಅಲ್ಲೂ ಹಾಕ್ಸೋಬಹುದಿತ್ತು, ಇನ್ನು ತೋರ್ಸಕ್ ಚೆನ್ನಾಗಿರ್ತಿತ್ತು ಅಂತಾನಾ? ಫಸ್ಟ್ ನಿನ್ಗೆ ನಾಚಿಕೆ ಆಗ್ತಿಲ್ಲ, ನೋಡಿ ಅಂತ ತೆಗೆದು ತೋರಿಸ್ತಾ ಇದೀಯ, ಇನ್ನು ನೋಡೋರ್ಗೆ ಏನ್ ನಾಚಿಕೆ ಆಗ್ಬೇಕು? ತೋರ್ಸು. ಯಾವುದೋ ಇದು ಒಳ್ಳೆ ಕುಣಿಗಲ್ ಕುದುರೆ ಇದ್ದಂಗೈತೆ. ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ಯಾರು ಮಾಡ್ಕೊಂಡ್ರು? ಇಡೀ ನಮ್ ಕನ್ನಡದಲ್ಲಿ ಯಾರಾದ್ರಂತೆ ಒಳ್ಳೆ ಕೆಲಸ ಮಾಡಿದಾರ? ಏನಂದೆ ಇನ್ನೊಂದ್ಸಲ ಹೇಳು. ಇಡೀ ನಮ್ ಕನ್ನಡದಲ್ಲಿ ಯಾವ ಕನ್ನಡನ ಇದು? ಈ ಕುಣಿಗಲ್ ಕುದುರೆ ಮುಖದೊಳಗೆ ನೀಟಾಗಿ ಕರ್ನಾಟಕ ಅಂತ ಅನ್ನಕ್ ಬರ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹತ್ತು ನಾನೇ ದೊಡ್ಡ ಅಭಿಮಾನಿ ಅಂತ ತೋರ್ಸ್ಕೊಳಕ್ ಬಂದವಳೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಾನು ದರ್ಶನ್ ಅವರನ್ನ, ಈ ಗಂಡುಗಳು ಹಲ್ಕಿಶೋದ್ ನೋಡಿ, ಯಾವ್ದೋ ಒಂದು ಮೂವಿ ಪ್ರಮೋಷನ್ಗೋ ಇಲ್ಲ ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಷನ್ಗೋ ಬಂದಾಗೆ ಹಲ್ಕಿಸ್ಕೊಂಡು ತಿಕ್ಕಲ್ ತರ ಆಡ್ತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಲೇ ಪೆಂಗ್ ತರ ಆಡೋ ಪೆಂಗ್ ಮುಂಡೆಗಳ ಅಲ್ಲೊಬ್ಬನ್ ಕೊಲೆಯಾಗಿ ಅವ್ನ್ ಸಂಸಾರ ಬೀದಿಗೆ ಬಂದಿದೆ. ಹಾಗೆ ಕೊಲೆ ಮಾಡಿ ಡಿ ಬಾಸ್ ಮತ್ತು ಅವರ ಜೊತೆಗಿರೋರ್ ಫ್ಯಾಮಿಲಿಗಳು ರೋಡ್ಗೆ ಬಂದು ಬಾಯ್ ಬಡ್ಕೊಂತಿದ್ರೆ ನೀವು ಇಲ್ಲಿ ತಿಕ್ಕಲ್ ತರ ಆಡ್ತಿರಲ್ಲ, ಇದು ಯಾವ ಸೀಮೆ ಅಭಿಮಾನ ಕಂಡ್ರು ನಿಮ್ದೆಲ್ಲ? ನನ್ನ ಮಕ್ಕಳ ಸತ್ರಿ, ನನ್ನ ಮಕ್ಕಳ ನೀವು ಸುಳ್ಳು ಬೇಡ, ಅವ್ರಿಬ್ರು ಗಂಡ ಹೆಂಡತಿ
ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ಯಾಕೋ ಬೋಳಿ ಮಗನೇ ಕಡಿತಾ ಇದ್ಯಾ? ಲೇ ಕರಿ ಅಮಾಸೆಯಲ್ಲಿ ಹುಟ್ಟಿರೋ ಕಾಗೆ ನನ್ ಮಗ್ನೆ, ಏನು ನೀನೇ ಹೋಗಿ ಅವ್ರ ಮದ್ವೆ ಮಾಡಿಸಿ ಅವ್ರ ಮದ್ವೆ ಮನೆಯಲ್ಲಿ ಪಿ ಊದ್ ಬಂದಿರೋ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದೀಯ. ನಾಯಿ ಮರಿ ಕೇಯ ಬೋಳಿ ಮಗನೆ ಚೂತಿಯಾ. ಈ ಕರಿ ಕಾಗೆ ನನ್ ಮಗಂದ್ ಹೋಗ್ಲಿ ಬಿಡಿ, ಬುದ್ಧಿ ಏನೋ ಕಮ್ಮಿ ಐತೆ ಅಂತ ತಿಳ್ಕೊಂತೀನಿ. ಆದ್ರೆ ಈ ನ್ಯೂಸ್ ಚಾನಲ್ ಅವರು ಅವ್ರ ಬುದ್ಧಿ ಎಲ್ಲಿಟ್ಟವ್ರಂತ. ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಇವ್ರು ಕೂಡ ನ್ಯೂಸ್ ಚಾನಲ್ ಅಲ್ಲಿ ಅದೇ ರೀತಿ ತೋರ್ಸವ್ರಲ್ಲ, ದರ್ಶನ್ ಅವರ ಪತ್ನಿ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಇವ್ನ್ಯಾವನ ಸೆಡೆ ನನ್ ಮಗ. ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ಬರೀ ಇಂಥದೆಯಾ? ನೋಡಿ ಫ್ರೆಂಡ್ಸ್, ಈ ನ್ಯೂಸ್ ಚಾನಲ್ ಅವ್ರಿಗೂ ಬುದ್ಧಿನೇ ಇಲ್ಲ ಅಂತೀನಿ. ಮೈಕ್ ಯಾರ ಕೈಲಿ ಕೊಡ್ಬೇಕು ಯಾರ ಕೈಲಿ ಕೊಡಬಾರ್ದು ಅನ್ನೋ ಪರಿಜ್ಞಾನನೇ ಇಲ್ಲ ಅಂತೀನಿ. ನೋಡಿ, ಇಂಥ ಚೈಲ್ಡ್ ಚಪಾತಿಗಳ ಕೈಯಲ್ಲಿ ಮೈ ಕೊಟ್ಟವ್ರೆ. ಈ ಕತೆ ಹೇಗಾಯ್ತು ಅಂದ್ರೆ, ಆಡೋ ಮಕ್ಕಳಿಗೆ ಮದುವೆ ಮಾಡಿದ್ರೆ ಮಾಡೋ ಜಾಗಕ್ಕೆ ಮಣ್ಣು ತುಂಬಿದ್ರಂತೆ. ಇಷ್ಟೆಲ್ಲ ನೋಡಿದ ಮೇಲೆ ಈ ಕೊಲೆ ಪ್ರಕರಣದ ಮೇಲೆ ನನ್ನ ಅನಿಸಿಕೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ರೇಣುಕಾ ಸ್ವಾಮಿ ಮಾಡಿರೋ ಕೆಲಸಕ್ಕೆ ಹೆದರ್ಸಿ ಬೆದರ್ಸಿ ಒಂದ್ ಕೆನ್ನೆ ಮೇಲೆ ಹೊಡೆದಿದ್ರೆ ಏತು ಹುಚ್ಚವೈದು ಸಾರಿಸಿ ಮನೆಗೆ ಓಡೋಗಿರೋ. ನೋಡಿ ಫ್ರೆಂಡ್ಸ್, ಈ ಕತೆ ಹೇಗಾಯ್ತಂದ್ರೆ, ಒಂದ್ ಗೋಡೆಗೆ ಮಳೆ ಹೊಡೆಯಕ್ಕೆ ಒಂದ್ ಹ್ಯಾಮರ್ ಇದ್ರೆ ಸಾಕು, ಆದ್ರೆ ಇವರು JCB ಇಂದಾನೆ ಹೊಡೆಯಕ್ ಹೋಗವ್ರೆ. ಏನ್ ಕಿತ್ತಾಕೋಕೆ ಪಬ್ಲಿಕ್ ನಲ್ಲಿ ಗನ್ನೆತ್ತಿದೆ. ನಾನು ಎಷ್ಟು ಡೀಲ್ ಮಾಡಿದ್ದೀನಿ, ಇವತ್ತಿಗೂ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೂ ಗೊತ್ತಿಲ್ಲ. ಈ ಮ್ಯಾಟರ್ನ ಸ್ವಲ್ಪ ಯೋಚನೆ ಮಾಡಿ ಬಗೆಹರಿಸಿದ್ರೆ ಮುಗಿದೋಗೋ ಕತೆ ಆಗ್ತಿತ್ತು. ಒಂದು ರಾಂಗ್ ಸ್ಟೆಪ್ ಇಂದ ಇಷ್ಟೆಲ್ಲ ಫ್ಯಾಮಿಲಿಗಳು ಬಾಯ್ ಬಡ್ಕೊಂಡು ರೋಡ್ಗೆ ಬರೋ ಹಾಗೆ ಆಗ್ತಿರ್ಲಿಲ್ಲ. ಹಾಗೆ ಅದೇ ರೀತಿ ಈ ನ್ಯೂಸ್ ಚಾನಲ್ಗಳಿಗೂ ಸಿಕ್ಕ ಹಾಗೆ ದರ್ಶನ್ ಅವರಿಗೆ ರುಬ್ಬೋ ಕೆಲ್ಸಾನು ಸಿಗ್ತಿರ್ಲಿಲ್ಲ. ಮತ್ತೆ ಈ ತಿಕ್ಕಲ್ ತರ ಆಡೋ ಹುಚ್ಚ ಅಭಿಮಾನಿಗಳು ತೆರೆ ಮೇಲೂ ಕೂಡ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.